Hello students, in the previous lecture we have studied the concept called as fertilization in detail, and here in this lecture we are going to discuss the next steps after fertilization. ಏನೇನು ನಡೆಯುತ್ತೆ, ಕ್ಲೀವೇಜ್ ನಡೆಯುತ್ತೆ, ಫಾರ್ಮೇಷನ್ ಆಫ್ ಬ್ಲಾಸ್ಟೋಸಿಸ್ಟ್, ಅದಾದಮೇಲೆ ಗ್ಯಾಸ್ಟ್ರುಲೇಷನ್ ನಡೆಯುತ್ತೆ, ಆ್ಯಂಡ್ ಹೌ ದ ಎಂಬ್ರಿಯೋ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಯು ನೋ ಆಫ್ಟರ್ ಪ್ರೆಗ್ನೆನ್ಸಿ ಮುಗಿದ ಮೇಲೆ ವಾಟ್ ಈಸ್ ಕಾಲ್ಡ್ ಎಸ್ ಪಾರ್ಚುರೇಷನ್ ಆರ್ ಡೆಲಿವರಿ ಆಗುತ್ತೆ, ಆ್ಯಂಡ್ ಆಫ್ಟರ್ ದ್ಯಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಕಾಲ್ಡ್ ಎಸ್ ಲ್ಯಾಕ್ಟೇಷನ್. ಸೊ ಇವೆಲ್ಲ ಪ್ರೊಸೆಸನ್ನು ನಾವು ಈ ಲೆಕ್ಚರಲ್ಲಿ ಸ್ಟಡಿ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲಿ ನಾನು ನಿಮ್ಮ ಒಂದು NCERT ಟೆಕ್ಸ್ಟ್ ಬುಕ್ನ ಒಂದು ಕೆಲವೊಂದು ಪೋರ್ಷನ್ಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಹಿಯರ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್ ರೀಡಿಂಗ್ NCERT ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಯು ನೋ ಇನ್ ನೀಟ್ ಎಕ್ಸಾಮಿನೇಷನ್ ದೆರ್ ವಿಲ್ ಬಿ 360 marks for biology. There are how many questions? 90 questions, and each question will carry 4 marks, right? If you read your NCERT textbook, both first year and second year textbook thoroughly, each and every sentence you need to understand, each and every concept, then you may get more than 300 marks, 340 marks actually. 340 ಮಾರ್ಕ್ಸ್ಗಿಂತಲೂ ಜಾಸ್ತಿ ಮಾರ್ಕ್ಸನ್ನೇ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಯುವರ್ NCERT ಬುಕ್. ಸೊ ಟುಡೇಸ್ ಲೆಕ್ಚರಲ್ಲಿ ನಾನು ನಿಮ್ಮ NCERT ಬುಕ್ಕನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ನಾವು ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಆ್ಯಸ್ ಎ ಸೆಡ್, ಕ್ಲೀವೇಜ್ ನಡೆಯುತ್ತೆ. ಇವನು ಆಫ್ಟರ್ ಫರ್ಟಿಲೈಸೇಷನ್ ಏನಪ್ಪ ನಡಿಬೇಕು? ದಿ ಝೈಗೋಟ್ ಈಸ್ ಫಾರ್ಮ್ಡ್, ರೈಟ್? After fertilization, what is formed? Zygote. And this zygote undergo cleavage. This zygote undergo what? Cleavage. So here ನೀವು ಈ ಡಯಾಗ್ರಾಮ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲೊಂದು ಸೆಂಟೆನ್ಸ್ ಇದೆ, ವಿಲ್ ಫಿನಿಶ್ ದಟ್ ಆ್ಯಂಡ್ ದೆನ್ ಮೂವ್ ಆನ್ ಟು ದ ಡಯಾಗ್ರಾಮ್. ದಿ ಮೈಟೋಟಿಕ್ ಡಿವಿಷನ್ಸ್ ಸ್ಟಾರ್ಟ್ ಆಸ್ zygote ಮೂವ್ ಥ್ರೂ ದಿ isthmus ಆಫ್ ದಿ ಓವಿಡಕ್ಟ್ ಕಾಲ್ಡ್ ಆಸ್ ಕ್ಲೀವೇಜ್. ಯು ನೋ ಆಂಪಲರಿ ಇಸ್ಥಮಿಕ್ ಜಂಕ್ಷನಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. And you know fertilized zygote as move from that isthmus towards the uterus in move ಆಗ್ತಾ ಇರುವಾಗ, then what happens? The cleavage process starts and forms 2, 4, 8, 16 daughter cells called blastomeres. ಅಂದರೆ up to 16 daughter cells, even more than that ಕೂಡ ಫಾರ್ಮೇಷನ್ ಆಗ್ಬೋದು. and each daughter cell is called it as what? Blastomere ಅಂತ ಹೇಳ್ಬಿಟ್ಟು ಕರಿತೀವಿ, right? and here now we will continue this process. Let us magnify your image here. Diagram na magnify ಮಾಡ್ಕೊಳ್ಳೋಣ, right? So here ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಡಯಾಗ್ರಾಮ್ ಎ ಅಂತ ಏನಿದೆ, ಸೊ ದಿಸ್ ಈಸ್ ದಿ ಎಗ್ ಆರ್ ಓವಮ್, ಆರ್ ಯು ಕ್ಯಾನ್ ಸೇ ಇಟ್ ಆಸ್ ಸೆಕೆಂಡರಿ oocyte. ನೋಡಿ ಎಲ್ಲಿದೆ ಕರೆಕ್ಟಾಗಿ? ಇನ್ ದ ರೀಜನ್ ಕಾಲ್ಡ್ ಎಸ್ ಇನ್ಫಂಡಿಬುಲಮ್. ಇನ್ಫಂಡಿಬುಲಮ್ ಎಗ್ಗನ್ನು ರಿಸೀವ್ ಮಾಡ್ಕೊಂಡಿದೆ. ಆಫ್ಟರ್ ದ್ಯಾಟ್ this egg reached to the site called as B ಅನ್ನೋ ಪ್ಲೇಸ್ಗೆ ರೀಚ್ ಆಗಿದೆ. and what is this area is called as, this area is ampullary isthmic junction. ಇದು ಆಂಪ್ಯುಲಾ ಅಂಡ್ ಇಸ್ಥಮಸ್ನ ಒಂದು ಜಂಕ್ಷನ್, ರೈಟ್? when the egg reached to ampullary isthmic junction, then you can see the process of fertilization takes place. Fertilization ನಡೆಯುತ್ತೆ. You can see here the fertilization. You know, after fertilization, the resultant structure which is formed is called it as zygote, right? And this zygote is subjected to cleavage. What is cleavage? It is very important to study. Cleavage andre ಏನು? So just now we have studied a sentence alwa. So cleavage ಅಲ್ಲಿ ಏನಾಗುತ್ತೆ? Repeated mitotic division takes place in the zygote. Repeated mitotic cell divisions. Mitotic divisions in zygote result in the formation of blastomeres. zygote ಅಲ್ಲಿ ರಿಪೀಟೆಡ್ ಮೈಟೋಟಿಕ್ ಸೆಲ್ ಡಿವಿಷನ್ಸ್ ಆಗೋದ್ರಿಂದ ಏನಪ್ಪ? ಬ್ಲಾಸ್ಟೋಮಿಯರ್ಸ್ ಫಾರ್ಮೇಷನ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ವಾಟ್ ಕ್ಲೀವೇಜ್. ಬಟ್ ಇದಕ್ಕೆ ಕ್ಲೀವೇಜ್ ಅಂತ ನೇಮ್ ಯಾಕೆ ಕೊಡಬೇಕು? ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಯುವರ್ ಡಯಾಗ್ರಾಮ್. ನೋಡಿ zygote ಏನು ಬಂದಿದೆ, zygoteನ ಸೈಜನ್ನು ಅಬ್ಸರ್ವ್ ಮಾಡಿಕೊಂಡಾಗ ಆಫ್ಟರ್ ಸಮ್ ಟೈಮ್ ಇಟ್ ಫಾರ್ಮ್ಸ್ ಮಾರುಲಾ. After repeated mitotic cell division, you can see after first division there are 2 cells. You can say it as 2 blastomere stage. There are 2 blastomeres are there. ಇಲ್ಲಿ 2 blastomeres ಇದೆ. And next after second mitotic division you can see 1, 2, 3 and 4. Here you can see 4 blastomeres. 4 blastomeres ಇದೆ. And after that one more repeated mitotic division that may result in 8. You can count 1, 2, 3, 4, 5, 6, 7, 8. How many blastomeres are there here? 8 blastomeres ಇದೆ. 8 blastomeres.
and you need to remember 8 to 16 blastomeres ಇರತಕ್ಕಂಥ ಒಂದು ಸ್ಟ್ರಕ್ಚರನ್ನು 8 to 16 blastomeres ಇರತಕ್ಕಂಥ ಒಂದು ಸ್ಟ್ರಕ್ಚರನ್ನು ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ಕಾಲ್ ಇಟ್ ಆಸ್ ಮಾರುಲಾ. ಇಟ್ ಲುಕ್ ಲೈಕ್ ಎ ಮಲ್ಬೆರಿ ಫ್ರೂಟ್ ಥರ ಕಾಣುತ್ತೆ, ಅದಕ್ಕೆ ಇದಕ್ಕೆ ಮಾರುಲಾ ಅಂತ ಹೇಳ್ಬಿಟ್ಟು ನೇಮ್ ಕೊಟ್ಟಿದ್ದೀವಿ. ನೀವಿಲ್ಲಿ ಮಾರುಲಾದ ಸೈಜ್ ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಝೈಗೋಟಲ್ಲಿ ಎಷ್ಟು ಸೈಟೋಪ್ಲಾಸಮ್ ಇದೆಯೋ ಮಾರುಲಾದಲ್ಲಿ ಅಫ್ಕೋರ್ಸ್ ಈ ಒಂದು 8 to 16 ಬ್ಲಾಸ್ಟೋಮಿಯರ್ಸ್ ಇದ್ರೂ ಇಟ್ ಹ್ಯಾಸ್ ದ ಸೇಮ್ ಸೈಜ್ ಆಫ್ ದಿ ಝೈಗೋಟ್, but cell size gradually decreases, but cytoplasmic content remain the same. What remain the same? Cytoplasmic content remain the same. Cytoplasmic content same ಇರುತ್ತೆ, ಅಂದರೆ ಸೈಟೋಪ್ಲಾಸಮ್ನ ಒಂದು ಅಮೌಂಟ್ ಇನ್ಕ್ರೀಸ್ ಆಗೋದಿಲ್ಲ. ವಾಟ್ ಇಸ್ ದ ಮೇನ್ ರೀಸನ್ ಫಾರ್ ದಿಸ್ ಅಂತಂದರೆ ಹಿಯರ್ ಇಂಟರ್ಫೇಸ್ ಇಸ್ ವೆರಿ ಸ್ಮಾಲ್. ಸೆಲ್ ಡಿವಿಷನ್ ನಡೆಯುವಾಗ ಡ್ಯೂರಿಂಗ್ ಮೈಟೋಸಿಸ್ ಫಸ್ಟ್ ಇಂಟರ್ಫೇಸ್ ಬರುತ್ತೆ. ಆಫ್ಟರ್ ಇಂಟರ್ಫೇಸ್ ವಿಚ್ ಇಸ್ ಫಾಲೋಡ್ ಬೈ ಎಮ್ ಫೇಸ್ ವಿಚ್ ಹ್ಯಾಸ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅಂಡ್ ದೆನ್ ಸೈಟೋಕೈನಸಿಸ್. ದಟ್ ಈಸ್ ದ ಈವೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್. ಬಟ್ ಹಿಯರ್ ಇಂಟರ್ಫೇಸ್ ಇಸ್ ವೆರಿ ಸ್ಮಾಲ್. ಇಂಟರ್ಫೇಸ್ನ ಡ್ಯೂರೇಷನ್ ಏನಿರುತ್ತೆ, ಇಂಟರ್ಫೇಸ್ ಡ್ಯೂರೇಷನ್ ಈಸ್ ವೆರಿ ಸ್ಮಾಲ್. As the interface duration is very small, cytoplasmic content will not increase and the cell size gradually decreases, and even after the formation of marula, the content of cytoplasm when we compare to the zygote, the same content of cytoplasm will be there including all cells of the marula. ಮಾರುಲಾನ ಎಲ್ಲ ಸೆಲ್ಸನ್ನು ಒಟ್ಟಿಗೆ ತಗೊಂಡ್ರೆ ಎಷ್ಟು ಸೈಟೋಪ್ಲಾಸಮ್ ಇರುತ್ತೋ ಅದರ ಝೈಗೋಟಲ್ಲಿ ಕೂಡ ಅಷ್ಟೇ ಸೈಟೋಪ್ಲಾಸಮ್ ಇರುತ್ತೆ. ಅದಕ್ಕೆ ಹೆನ್ಸ್ ವಿ ಹ್ಯಾವ್ ಗಿವನ್ ದ ನೇಮ್ ಕಾಲ್ಡ್ ಇಟ್ ಆಸ್ ಕ್ಲೀವೇಜ್. ಅದಕ್ಕೆ ಇದನ್ನು ನಾವು ಕ್ಲೀವೇಜ್ ಅಂತ ಹೇಳಿಬಿಟ್ಟು ಕರಿತೀವಿ. ರೈಟ್. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಡಯಾಗ್ರಾಮನ್ನು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಡಾಗ ಹಿಯರ್ ದಿಸ್ ಬಿ ಡಯಾಗ್ರಾಮ್ ಆಸ್ ಎ ಸೈಡ್ ಝೈಗೋಟ್ ಅಲ್ವಾ, ದಿಸ್ ಇಸ್ ದಿ ಝೈಗೋಟ್. ನೋಡಿ ಝೈಗೋಟಲ್ಲಿ ಕ್ಲೀವೇಜ್ ಸ್ಟಾರ್ಟ್ ಆಗ್ತಾ ದೆನ್ ಇಟ್ ಮೂವ್ ಟು ಎ ಲೊಕೇಶನ್ ಕಾಲ್ಡ್ ಇಟ್ ಆಸ್ ಸಿ ಇಂದ ಡಿಗೆ, ಡಿ ಇಂದ ಇಗೆ. ಸೊ ಹಿಯರ್ ಇ ಇಟ್ ಸೆಲ್ಫ್ ಇಟ್ ಇಸ್ ದ ಮಾರುಲಾ ಆ್ಯಂಡ್ ಇ ಇಂದ ಎಫ್ ನೋಡಿ ಈ ಲೊಕೇಶನ್ಗೆ ಬಂತು, ಎಫ್ ಅಂತಕ್ಕಂಥ ಲೊಕೇಶನ್ಗೆ ಬಂತು. ನಾವು ಸೊ ಯಾವ ಲೊಕೇಶನ್ಗೆ ಬಂದಿದೆ, ಎಫ್ ಅಂತಕ್ಕಂಥ ಲೊಕೇಶನ್ಗೆ ಬಂದಿದೆ ಆ್ಯಂಡ್ ಎಫ್ ಇಂದ ಜಿ ಅನ್ನೋ ಲೊಕೇಶನ್ಗೆ ಬಂದಿದೆ ಆ್ಯಂಡ್ ಫೈನಲಿ ಹೆಚ್. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಜಿ ಆ್ಯಂಡ್ ಹೆಚ್ ಡಯಾಗ್ರಾಮನ್ನು ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ, ಸೊ ಹಿಯರ್ ದಿಸ್ ಈಸ್ ಎಫ್ ಆ್ಯಕ್ಚುಲಿ, ಎಫ್ ಡಯಾಗ್ರಾಮ್, ದಿಸ್ ಈಸ್ ಮಾರುಲಾ. ಎಫ್ ಇಂದ ಜಿಗೆ ಬರೋಷ್ಟೊತ್ತಿಗೆ ವಾಟ್ ಈಸ್ ದಿಸ್ ಡಯಾಗ್ರಾಮ್ ರಿಪ್ರೆಸೆಂಟ್? ದಟ್ ಡಯಾಗ್ರಾಮ್ ದಟ್ ಆ್ಯಕ್ಚುಲಿ ರಿಪ್ರೆಸೆಂಟ್ ಈಸ್ ದಿ ಬ್ಲಾಸ್ಟುಲಾ ಆರ್ ಬ್ಲಾಸ್ಟೋಸಿಸ್ಟ್. ಇದೇನಪ್ಪ ಇದು ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ದಿಸ್ ಈಸ್ ದ ಬ್ಲಾಸ್ಟೋಸಿಸ್ಟ್. ಹಿಯರ್ how the marula is differentiated into blastula andaga, in marula all the cells which are together look like a mulberry. There is no differentiation among the cells, but marula is transformed into blastula or blastocyst. During this event there is differentiation of two different layers. ನೋಡಿ ಇಲ್ಲಿ outermost layers ಏನು flat cells ಇಂದ ಆಗಿದೆ. So this outermost layer, this layer is called it as trophoblast. ಇದನ್ನು ನಾವು trophoblast ಅಂತ ಕರೀಬಹುದು. Right, and inner to this there is a mass of cells called as embryoblast. ಇದನ್ನು ನಾವು embryoblast ಅಂತ ಕರೀಬಹುದು. Right, so and there is a cavity in between the trophoblast and embryoblast. That cavity is called it as antrum. ಇದನ್ನು antrum cavity ಅಂತ ಹೇಳಿಬಿಟ್ಟು ಕರೀತಾರೆ. So this is what called it as blastula or blastocyst. After the formation of blastocyst, ನೀವು ಇಲ್ಲಿ H ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿಕೊಂಡ್ರೆ H ಪೊಸಿಷನನ್ನು, here blastocyst is attached to the endometrium. So this is what call it as blastocyst implantation. What is implantation andaga? Embedding or attachment of blastocyst to endometrium layer, to endometrium of your uterus, endometrium layer of uterus. Then it is what called as implantation. ಅದನ್ನು ನಾವೇನಂತ ಕರಿತೀರಿ, implantation ಅಂತ ಕರಿತೀವಿ. So this is what how the zygote after fertilization, as it divide, it gradually move from fallopian tube to the uterus, and as it moves it transfer from zygote to marula, marula to blastula, and then blastula is attached to the endometrium. That is what call it as implantation. Right. So ಇದು events ನಡೆಯುತ್ತೆ. Now let us move on to the next topic. Yeah. So ಇಲ್ಲಿ
ನಿಮ್ಮ ಟೆಕ್ಸ್ಟ್ ಬುಕ್ನ ಪೋರ್ಷನ್ನ ಕಂಟಿನ್ಯೂಸ್ ಆಗಿ ರೀಡ್ ಮಾಡೋಣ. ಮೀನ್ಸ್ ದಿ ಎಕ್ಸ್ಪ್ಲನೇಷನ್ ವಾಟ್ ಐ ಹ್ಯಾವ್ ಗಿವನ್, ಸೇಮ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಹಿಯರ್. ಬ್ಲಾಸ್ಟೋಮಿಯರ್ ಈಸ್ ಕಾಲ್ಡ್ ಮಾರುಲಾ. ಯು ನೋ ವಿಚ್ ಬ್ಲಾಸ್ಟೋಮಿಯರ್? ಅರೌಂಡ್ 8 to 16 ಬ್ಲಾಸ್ಟೋಮಿಯರ್ಸ್ ಇದ್ದಾಗ ದಟ್ ಟೈಪ್ ಆಫ್ ಎಂಬ್ರಿಯೋ ಈಸ್ ಕಾಲ್ಡ್ ಆಸ್ ಮಾರುಲಾ. ದಿ ಮಾರುಲಾ ಕಂಟಿನ್ಯೂ ಟು ಡಿವೈಡ್ and transform into what? Blastocyst. ಏನಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ? ಬ್ಲಾಸ್ಟೋಸಿಸ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. As it move further into uterus, the blastomeres in the blastocyst are arranged into an outer layer. So the outer layer is called it as trophoblast, and the inner group of cells attached to the trophoblast call it as the inner mass. What is this inner mass? As I said, embryoblast. ಇಲ್ಲಿ ನೆನಪಿಟ್ಕೊಳ್ಳಿ, ಇಲ್ಲಿ inner cell mass ಅಂತ ಇದೆಯಲ್ಲ, this inner cell mass, it has totipotent cells. It has what? Totipotent cells. ಇವುಗಳನ್ನು ನಾವೇನಂತ ಕರಿತೀವಿ? ಎಂಬ್ರಿಯೋಬ್ಲಾಸ್ಟ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎಂಬ್ರಿಯೋಬ್ಲಾಸ್ಟ್. ರೈಟ್. ಸೊ ಹಿಯರ್ ಯು ಕ್ಯಾನ್ ಕಂಟಿನ್ಯೂ ದ ರೀಡಿಂಗ್. ದಿ ಟ್ರೋಪೋಬ್ಲಾಸ್ಟ್ ಲೇಯರ್ ದೆನ್ ಗೆಟ್ಸ್ ಅಟ್ಯಾಚ್ಡ್ ಟು ಎಂಡೋಮೆಟ್ರಿಯಮ್. ಇಲ್ಲಿ ಎರಡು ಲೇಯರ್ಸಲ್ಲಿ ಯಾವ ಲೇಯರ್ ಅಟ್ಯಾಚ್ಮೆಂಟ್ ಆಗುತ್ತೆ? ಔಟರ್ ಮೋಸ್ಟ್ ಟ್ರೋಪೋಬ್ಲಾಸ್ಟ್ ಲೇಯರ್ ಇರುತ್ತಲ್ಲ, ದಟ್ ಲೇಯರ್ ಅಟ್ಯಾಚ್ ಟು ದಿ ಎಂಡೋಮೆಟ್ರಿಯಮ್. ವೆರಾಸ್ ದಿ ಇನ್ನರ್ ಸೆಲ್ ಮಾಸ್ gets differentiated into the embryo. ಆ ಒಂದು ಇನ್ನರ್ ಸೆಲ್ ಮಾಸನ್ನು ಏನಂತ ಕರಿತೀವಿ ನಾವು? ಎಂಬ್ರಿಯೋಬ್ಲಾಸ್ಟ್ ಅಂತ ಕರಿತೀವಿ, ವಿಚ್ ಈಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಎಂಬ್ರಿಯೋ. Now you can read, after attachment the uterine cells divide rapidly and cover the blastocyst. ಅಂದರೆ ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ಮೆಂಟ್ ಆದಮೇಲೆ, ಇಫ್ ಯು ಟೇಕ್ this is the uterus and this is the endometrium layer, right? So here blastocyst ಏನಪ್ಪ, when it attaches to the endometrium layer, if you take this is the blastocyst, this is the outermost layer, and here it is which is followed by the inner mass of cells. illirutte inner mass of cells. So these inner mass of cells are called as embryoblast alva. After its attachment ಏನಪ್ಪ ಆಗುತ್ತೆ, gradually endometrium layer it develops around this blastocyst. endometrium layer ಅಂತಕ್ಕಂಥದ್ದು it develops around the blastocyst like this. ನೋಡಿ ಈ ರೀತಿ. ಸೊ ಬ್ಲಾಸ್ಟೋಸಿಸ್ಟ್ ಇಸ್ ಕಂಪ್ಲೀಟ್ಲಿ ಎಂಬೆಡೆಡ್ ಇನ್ ಟು ದ ಯುಟ್ರಸ್. ಈ ರೀತಿ ಯುಟ್ರಸ್ ಒಳಗಡೆಗೆ ಬ್ಲಾಸ್ಟೋಸಿಸ್ಟ್ ಸೇರ್ಕೊಂಡ್ಬಿಡುತ್ತೆ. ಯು ಕ್ಯಾನ್ ರೀಡ್ ದಿಸ್. ಸೊ ಆಫ್ಟರ್ ಅಟ್ಯಾಚ್ಮೆಂಟ್ ದಿ ಯುಟ್ರೈನ್ ಸೆಲ್ ಡಿವೈಡ್ ರ್ಯಾಪಿಡ್ಲಿ ಅಂಡ್ ಕವರ್ಸ್ ದಿ ಬ್ಲಾಸ್ಟೋಸಿಸ್ಟ್. ಆಸ್ ಅ ರಿಸಲ್ಟ್ ದಿ ಬ್ಲಾಸ್ಟೋಸಿಸ್ಟ್ ಬಿಕಮ್ ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಮ್ ಆಫ್ ದಿ ಯುಟ್ರಸ್. ಕಂಪ್ಲೀಟ್ ಆಗಿ ಬ್ಲಾಸ್ಟೋಸಿಸ್ಟ್ ಎಂಡೋಮೆಟ್ರಿಯಮ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. And this is what call it as implantation, and it leads to pregnancy. You need to note this point. ಇಂಪ್ಲಾಂಟೇಷನ್ ಇಂದಲೇ ಪ್ರೆಗ್ನೆನ್ಸಿ ಇನಿಷಿಯೇಟ್ ಆಗುತ್ತೆ. ಇಮಿಡಿಯೇಟ್ ಆಫ್ಟರ್ ಫರ್ಟಿಲೈಸೇಷನ್ ನಾವು ಅದನ್ನು ಪ್ರೆಗ್ನೆನ್ಸಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆಫ್ಟರ್ ಇಂಪ್ಲಾಂಟೇಷನ್ ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೆಗ್ನೆನ್ಸಿ. ಇಂಪ್ಲಾಂಟೇಷನಿಂದ ಹಿಡಿದು ಡೆಲಿವರಿವರೆಗೂ ಇರ್ತಕ್ಕಂಥ ಒಂದು ಪೀರಿಯಡ್ ಬರುತ್ತಲ್ಲ, ವಾಟ್ ಇಸ್ ದಟ್ ಈಸ್ ಕಾಲ್ಡ್ ಆಸ್ ಪ್ರೆಗ್ನೆನ್ಸಿ ಆರ್ ಗೆಸ್ಟೇಷನ್ ಪೀರಿಯಡ್. ಗೆಸ್ಟೇಷನ್ ಪೀರಿಯಡ್. ದಿಸ್ ಗೆಸ್ಟೇಷನ್ ಪೀರಿಯಡ್ ಈಸ್ ಅಬೌಟ್ more or less 9 months. 9 months ಇರುತ್ತೆ ಇನ್ ಹ್ಯೂಮನ್ಸಲ್ಲಿ. ಪ್ಲಸ್ ಆರ್ ಮೈನಸ್ 7 days ವೇರಿಯೇಷನ್ ಆಗ್ಬೋದು, ಆರ್ 10 days ವೇರಿಯೇಷನ್ ಆಗ್ಬೋದು. ಇನ್ ಸಮ್ ಇಟ್ ಮೇ ವೇರಿ ಫಾರ್ ಅಬೌಟ್ 1 month. It depends, but generally 9 months plus or minus 7 days is the gestation or pregnancy period in humans. Right? I hope this concept is very clear to you. Right? ಇವಾಗ ನೆಕ್ಸ್ಟ್, after attachment, after the formation of blastocyst, this blastocyst, first ಏನಿತ್ತು? zygote ಇತ್ತು. ಫಸ್ಟ್ zygote ಇತ್ತು. Zygote develops into blastula or blastocyst. This process is called it as blastulation. Right? And blastocyst develops into gastrula. This process is called it as gastrulation. Right? And from this gastrula, 3 germ layers called as outer ectoderm, middle mesoderm, and inner endoderm are differentiated. And from all these 3 germ layers, the entire tissues and organs are formed. That you need to remember. Tissues and as well as organs are formed from this ectoderm, mesoderm and endoderm, from the 3 germ layers. So this is what the process of formation of 3 germ layers, that process is called as gastrulation, and the embryo which has these 3 germ layers is called it as gastrula. And illi
ಬ್ಲಾಸ್ಟುಲಾ ಫಾರ್ಮೇಷನ್ ಆಮೇಲೆ ಗ್ಯಾಸ್ಟ್ರೋಲಾ ಫಾರ್ಮೇಷನ್ನ ಇನ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಲೆಕ್ಚರಲ್ಲಿ ನಾನು ನಿಮಗೆ ವಿತ್ ಡಯಾಗ್ರಾಮ್ಸ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಟುಡೇ ವಿಲ್ ಜಸ್ಟ್ ಫಿನಿಶ್ ಯುವರ್ NCERT ರಿಲೇಟೆಡ್ ಟಾಪಿಕ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಲೆಕ್ಚರ್ ವಿಲ್ ಜಸ್ಟ್ ಕಂಪ್ಲೀಟ್ ದ ಮಿಸ್ಸಿಂಗ್ ಪೋರ್ಷನ್ ಅಂದರೆ ಆ ಒಂದು ಕನೆಕ್ಟಿಂಗ್ ಲಿಂಕ್ಸ್ ಏನಿರುತ್ತೆ ಅದನ್ನು ನಾವು ಕಂಪ್ಲೀಟ್ ಮಾಡೋಣ. ರೈಟ್, ನಾವು ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರೆಗ್ನೆನ್ಸಿ ಆ್ಯಂಡ್ ಎಂಬ್ರಿಯೋ ಡೆವಲಪ್ಮೆಂಟ್. So here, as I said, after implantation, finger-like projections appear on the trophoblast called as chorionic villi. Trophoblast ಮೇಲೆ ಏನು ಅರೈಸ್ ಆಗುತ್ತೆ? Finger-like projections. ನೆನ್ಪಿಟ್ಕೊಳ್ಳಿ, from which layer? From the trophoblast. As I said earlier, embryoblast layer that gives rise to the entire organism. But trophoblast, it will not give the entire organism. It just give the chorionic villi and other extra embryonic membranes. ಆ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಯಾವುವು, ಅದು ಹೇಗೆ ಕೊಡುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ನಾವು ದಿಸ್ chorionic villi which are surrounded by the uterine tissue and then maternal blood, the chorionic villi and uterine tissue become integrated or interdigitated with each other and jointly form the structural and functional unit between the developing embryo and maternal body called placenta. ಸೊ ನೀವು ಕೇರ್ಫುಲ್ ಆಗಿ ಈ ಒಂದು ಪ್ಯಾರಾಗ್ರಾಫನ್ನು ನೀಟಾಗಿ ಓದಿದ್ರಂದರೆ ಇಲ್ಲೇನಾಗುತ್ತೆ, chorionic villi which is developed from trophoblast, that chorionic villi and uterine tissue ಎರಡೂ ಇಲ್ಲಿ ನೋಡಿ, the chorionic villi and uterine tissue become interdigitated, ಎರಡು ಒಟ್ಟಿಗೆ ಸೇರ್ಕೊಳ್ಳುತ್ತೆ, become interdigitated with each other and jointly ಒಟ್ಟಿಗೆ they jointly form the structural and functional unit between the developing embryo and maternal body called as placenta. ಇಲ್ಲಿ ನಮಗೆ ಎರಡು ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, which is the structural and functional unit. Structural and functional unit between embryo and maternal body. ಎಂಬ್ರಿಯೋ ಆ್ಯಂಡ್ ಮೆಟರ್ನಲ್ ಬಾಡಿ, ಎಂಬ್ರಿಯೋಗೂ ಮತ್ತು ಮೆಟರ್ನಲ್ ಬಾಡಿಗೂ ನಡುವೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಯಾವುದು? ದಿಸ್ ಇಸ್ ದಿ ಪ್ಲೆಸೆಂಟಾ ದಟ್ ಯು ನೀಡ್ ಟು ರಿಮೆಂಬರ್. ಸರಿ, ಪ್ಲೆಸೆಂಟಾನ ಫಾರ್ಮೇಷನ್ ಮಾಡ್ತಕ್ಕಂಥ ಟಿಶ್ಯೂಸ್ ಯಾವುವು? ಒಂದು, ಟೂ ಟಿಶ್ಯೂಸ್. ಒನ್ ಈಸ್ chorionic villi ಆ್ಯಂಡ್ ಸೆಕೆಂಡ್ ಟಿಶ್ಯೂ ಈಸ್ uterine tissue. ಫ್ರಮ್ ದಿಸ್ ಪಾಯಿಂಟ್ ಆಫ್ ವ್ಯೂ ನಮಗೇನಪ್ಪ ಅರ್ಥ ಆಯ್ತು ಅಂದರೆ, ಪ್ಲೆಸೆಂಟಾ ಅನ್ನೋದು ಬರೀ ಎಂಬ್ರಿಯೋಯಿಂದ ಫಾರ್ಮೇಷನ್ ಆಗೋದಿಲ್ಲ. ಅಲಾಂಗ್ ವಿತ್ ದ ಎಂಬ್ರಿಯೋ ಯುಟ್ರೈನ್ ಟಿಶ್ಯೂ ಬೋತ್ ಇಂಟರ್ಡಿಜಿಟೇಟೆಡ್ ಅಂತಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಪ್ಲೆಸೆಂಟಾ ಈಸ್ ಫಾರ್ಮ್ಡ್ ಬೈ chorionic villi. ಫ್ರಮ್ ವೇರ್ chorionic villi ಅರೈಸಸ್? ಫ್ರಮ್ ದಿ ಟ್ರೋಪೋಬ್ಲಾಸ್ಟ್ ಆಫ್ ದಿ ಬ್ಲಾಸ್ಟೋಸಿಸ್ಟ್. ಟ್ರೋಪೋಬ್ಲಾಸ್ಟಿಂದ ಅರೈಸ್ ಆಗಿರ್ತಕ್ಕಂಥ chorionic villi and as well as the uterine tissue both interdigitated to give rise to placenta. So the second point that you need to remember related to placenta is it is formed both from the embryonal tissue and as well as from the uterine tissue. That is the second most important point. This is how the placenta is formed. Now let us discuss the functions of placenta. Here ಇಲ್ಲಿ ನೋಡ್ಬೋದು ನೀವು, ದಿ ಪ್ಲೆಸೆಂಟಾ ಫಸ್ಟ್ ಫಂಕ್ಷನ್ ತಗೊಳ್ಳೋಣ. ದಿ ಪ್ಲೆಸೆಂಟಾ ಫೆಸಿಲಿಟೇಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ದಿ ಎಂಬ್ರಿಯೋ ಆ್ಯಂಡ್ ಆಲ್ಸೋ ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಕ್ಸ್ಕ್ರೀಟರಿ ವೇಸ್ಟ್ ಮೆಟೀರಿಯಲ್ produced by the embryo. This is the first function from here to here. Placenta, it also supply oxygen, maternal body ಇಂದ, ತಾಯಿಯಿಂದ ಮಗುಗೆ ಆಕ್ಸಿಜನ್ನ ಮತ್ತು ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ. And embryoli, what is the waste generated? That waste is called it as carbon dioxide and as well as excretory material. ಆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಕ್ಸ್ಕ್ರೀಟರಿ ಮೆಟೀರಿಯಲ್ನ ಫೀಟಸ್ ಇಂದ ಅಂದರೆ ಎಂಬ್ರಿಯೋ ಇಂದ ತಾಯಿ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ಥ್ರೂ ದಿ ಮೆಟರ್ನಲ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಟ್ ವಿಲ್ ಬಿ ಎಲಿಮಿನೇಟೆಡ್. ದಿಸ್ ಇಸ್ ದ ಫಸ್ಟ್ ಫಂಕ್ಷನ್. ಇಫ್ ಇಟ್ ಟೇಕ್ ಸೆಕೆಂಡ್ ಫಂಕ್ಷನ್ ಫ್ರಮ್ ಹಿಯರ್, ದ ಸೆಕೆಂಡ್ ಫಂಕ್ಷನ್ ಇಸ್ ಸ್ಟಾರ್ಟ್ಸ್. ದಿ ಪ್ಲೆಸೆಂಟಾ ಇಸ್ ಕನೆಕ್ಟೆಡ್ ಟು ದ ಎಂಬ್ರಿಯೋ ಥ್ರೂ ಅಂಬಿಲಿಕಲ್ ಕಾರ್ಡ್. ನೆನ್ಪಿಟ್ಕೊಳ್ಳಿ, ಪ್ಲೆಸೆಂಟಾ of course it is a functional and structural region between maternal body and uterus, but placenta gu embryo gu madhye bartakanta connection umbilical cord, that you need to remember. Placenta
connected to the embryo through umbilical cord. I'll show you in the diagram clearly, which helps in the transport of substances to and from the embryo. Transport of substances, whatever the nutrients agbodu, excretory waste agbodu, and whatever even that may includes ಲೈಕ್ ಸರ್ಟನ್ ಹಾರ್ಮೋನ್ಸ್ ಆಗ್ಬೋದು, ಅರ್ಥ ಆಗ್ತದಿಲ್ಲ. ಸೊ ಇವು ತಾಯಿಯಿಂದ ಮಗುಗೆ, ಮಗುವಿಂದ ತಾಯಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ರೈಟ್, ಥ್ರೂ ಅಂಬಿಲಿಕಲ್ ಕಾರ್ಡ್, ರೈಟ್. ಇಫ್ ಯು ಟೇಕ್ ದ ಥರ್ಡ್ ಫಂಕ್ಷನ್ ಹಿಯರ್, placenta also acts an endocrine tissue. Placenta, it also acts as endocrine gland. ಯಾಕಪ್ಪ ಅಂತಂದ್ರೆ it produces several hormones. First hormone, like you can see, human chorionic gonadotrophin, HCG. Second hormone, human placental lactogen, estrogen, progesterone, etc. So here there are 4 hormones which are clearly mentioned. One is HCG, human chorionic gonadotrophin, and HPL, human placental lactogen, and along with that estrogen and progesterone. Estrogen and progesterone, right. So in the later stages, next function tagolona, fourth, fifth function, whatever, fourth or fifth. In the later phases of pregnancy, a hormone called relaxin is also secreted by the ovary. So ಇಲ್ಲಿ relaxin ಯಾವುದರಿಂದ secrete ಆಗುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ, ಓವರಿಯಿಂದ. In the later stages of pregnancy, relaxin, it is not related to placenta. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, relaxin it is secreted from the ovary. In the later stages of pregnancy ಅಂತಂದರೆ ಡೆಲಿವರಿಗೆ ನಿಯರ್ ಇದ್ದಾಗ, ಡ್ಯೂರಿಂಗ್ ದಟ್ ಟೈಮ್ ದ relaxin is secreted from the ovary. Now, ಸೊ ಇಲ್ಲಿ ಫೀಮೇಲ್ಸಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಸೆಕ್ರೇಟ್ ಆಗ್ತಕ್ಕಂಥ ಹಾರ್ಮೋನ್ಸು 3 ಇದ್ದಾವೆ. ಸೊ ಲೆಟ್ ಅಸ್ ರಿಮೆಂಬರ್ ದಿ HCG ಮೀನ್ಸ್ ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಫಿನ್, HPL, human placental lactogen, and relaxin are produced in a woman only during pregnancy. So ಇವುಗಳ ಜೊತೆಗೆ these are the hormones that are produced by placenta. ಇದು one point ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು in this paragraph. And there is a hormone called as relaxin. This relaxin is produced from ovary. It is the second point that we have got in this paragraph. And third point ಏನಪ್ಪ ಅಂತಂದರೆ 3 hormones, HCG, human chorionic gonadotrophin, HPL, human placental lactogen, and relaxin. ಈ 3 ಹಾರ್ಮೋನ್ಸ್ ಏನಿದೆ, these 3 hormones that are secreted only during pregnancy. Only during pregnancy. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರನೇ ಒಂದು ವುಮೆನಲ್ಲಿ ಸೆಕ್ರೇಟ್ ಆಗ್ತಕ್ಕಂಥ 3 ಹಾರ್ಮೋನ್ಸ್ ಯಾವುದು ಅಂತ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ HCG, HPL ಆ್ಯಂಡ್ ರಿಲ್ಯಾಕ್ಸಿನ್. ದಟ್ ಯು ನೀಡ್ ಟು ರಿಮೆಂಬರ್. ಸಪೋಸ್ ಒಂದು ವುಮೆನ್ ಸ್ಟೆರೈಲ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಮಕ್ಕಳೇ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅವ್ರ ಎಂಟೈರ್ ಲೈಫ್ ಟೈಮಲ್ಲಿ ಈ 3 ಹಾರ್ಮೋನ್ಸು ಸಿಂಥಸಿಸ್ ಅಥವಾ ಸೆಕ್ರೀಷನ್ ಆಗೋದೇ ಇಲ್ಲ. ಓನ್ಲಿ ದ ಪ್ರೆಗ್ನೆಂಟ್ ವುಮೆನ್, ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದೀಸ್ ಹಾರ್ಮೋನ್ಸ್ ಆರ್ ಸೆಕ್ರೇಟೆಡ್, ರೈಟ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. So here we have studied that HCG, HPL and relaxin produce only during pregnancy. Next, in addition, during pregnancy, the level of other hormones like, clear ag note ಮಾಡ್ಕೊಳ್ಳಿ, estrogen, progesterone, cortisol, prolactin, thyroxine. These hormones are increased several folds in the maternal blood. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅತಿ ಹೆಚ್ಚು ಸೆಕ್ರೇಟ್ ಆಗುತ್ತದೆ. ಯಾವ ಹಾರ್ಮೋನ್ಸು ನೋಟ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, along with that cortisol, prolactin and thyroxine hormone. So these hormones will increase several folds. ಅದರ ನಾರ್ಮಲ್ ಲೆವೆಲ್ಗಿಂತಲೂ ತುಂಬ ಜಾಸ್ತಿ ಲೆವೆಲ್ಗೆ ಈ ಹಾರ್ಮೋನ್ಸು increase ಆಗುತ್ತೆ when during pregnancy in the maternal body. And along with that you can see increased production of these hormones is very essential for supporting the fetal growth, means fetal growth, metabolic changes in the mother and maintenance of pregnancy. So these hormones ಫೀಟಸ್ನ ಒಂದು ಗ್ರೋತ್ಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಯಾವುದೇ ಮೆಟಬಾಲಿಕ್ ಚೇಂಜಸ್ ನಡೆಯುತ್ತಲ್ಲ ಮದರಲ್ಲಿ ಆ್ಯಂಡ್ ಆಸ್ ವೆಲ್ ಆಸ್ ಫೀಟಸಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅವೆಲ್ಲದಕ್ಕೂ ದೀಸ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್. that you need to remember related to these hormones, right. And here ನೀವು ಡಯಾಗ್ರಾಮಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಇಲ್ಲಿ ವಾಟ್ ಈಸ್ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಎಸ್ ಅಂಬಿಲಿಕಲ್ ಕಾರ್ಡ್. ದಿಸ್ ಈಸ್ ಅಂಬಿಲಿಕಲ್ ಕಾರ್ಡ್. ಇದು ಅಂಬಿಲಿಕಲ್ ಕಾರ್ಡ್ ಏನು ಮಾಡುತ್ತೆ, ಎಂಬ್ರಿಯೋನ, ಸೊ ದಿಸ್ ಈಸ್ ದ ಎಂಬ್ರಿಯೋ,
ಇಟ್ ಕನೆಕ್ಟ್ ದಿ ಎಂಬ್ರಿಯೋ ಟು ದಿ ಪ್ಲೆಸೆಂಟಾ. ಸುತ್ತಲೂ ಇದೆಯಲ್ಲ ಆ ಪೋರ್ಷನನ್ನು ನಾನು ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ ಗ್ರೀನ್ ಕಲರ್. ಸೊ ವಾಟ್ ಈಸ್ ದಿಸ್ ಪೋರ್ಷನ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ದಿ ಎಂಬ್ರಿಯೋ ವಿಚ್ ಇಸ್ ಕಾಲ್ಡ್ ಇಟ್ ಎಸ್ ಪ್ಲೆಸೆಂಟಾ. ನೋಡಿ ಪ್ಲೆಸೆಂಟಾನ ಎಂಬ್ರಿಯೋಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಸ್ಟ್ರಕ್ಚರ್. ದಿಸ್ ಈಸ್ ಪ್ಲೆಸೆಂಟಾ, ರೈಟ್. ಪ್ಲೆಸೆಂಟಾನ ಎಂಬ್ರಿಯೋಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು ಸ್ಟ್ರಕ್ಚರ್ ಏನು ಬಂದಿದೆ, ದಿಸ್ ಇಸ್ ವಾಟ್ ಕಾಲ್ ಇಟ್ ಆಸ್ ಅಂಬಲಿಕಲ್ ಕಾರ್ಡ್ ದಟ್ ವಿ ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಜಸ್ಟ್ ನೌ, ರೈಟ್. ನೌ ಲೆಟ್ ಅಸ್ ಕಂಟಿನ್ಯೂ ದ ನೆಕ್ಸ್ಟ್ ಪೋರ್ಷನ್ ಆಫ್ ಯುವರ್ NCERT book. You can read here. Immediately after implantation, implantation ಆದ ತಕ್ಷಣ ಏನಾಗುತ್ತೆ ನೋಡೋಣ. ದಿ ಇನ್ನರ್ ಸೆಲ್ ಮಾಸ್ ಏನಂತ ಕರಿತೀವಿ, ಇನ್ನರ್ ಸೆಲ್ ಮಾಸನ್ನು ನಾವು ಎಂಬ್ರಿಯೋ ಬ್ಲಾಸ್ಟ್ ಅಂತ ಕರಿತೀವಿ. ದಟ್ ಡಿಫ್ರೆನ್ಶಿಯೇಟ್ಸ್, ಏನಾಗುತ್ತೆ ಇನ್ನರ್ ಸೆಲ್ ಮಾಸ್ ದಟ್ ಡಿಫ್ರೆನ್ಶಿಯೇಟ್ಸ್ ಇಂಟು an outer layer called ectoderm and an inner layer called as endoderm. So two cell masses ಇರುತ್ತಲ್ಲ, outer cell mass is trophoblast. Trophoblast is the outer layer. And which is the inner cell mass? The inner cell mass is called it as embryoblast. ಅದನ್ನು ಏನು ಕರಿತೀವಿ ನಾವು, embryoblast ಅಂತ ಕರಿತೀವಿ. Embryoblast. ನೋಡಿ embryoblast ಏನಾಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಡಿಫ್ರೆನ್ಶಿಯೇಟೆಡ್ ಇಂಟು an outer layer called ectoderm and an inner layer called as endoderm. Embryoblast ಅಂತಕ್ಕಂಥ ಒಂದು ಇನ್ನರ್ ಸೆಲ್ ಮಾಸ್ ಏನಿರುತ್ತೆ ಇನ್ ದಿ ಬ್ಲಾಸ್ಟೋಸಿಸ್, ದಟ್ ಗಿವ್ಸ್ ರೈಸ್ ಟು an outer ectoderm and then inner endoderm. And in between this outer ectoderm and inner endoderm, later ನಿಧಾನವಾಗಿ a mesoderm, a middle mesoderm is differentiated. Mesoderm is differentiated. It is the middle portion. ನೀವು ಕ್ಲಿಯರ್ ಆಗಿ ಓದ್ಬೋದು ಇಲ್ಲಿ. An outer layer called ectoderm and an inner layer called as endoderm, and a mesoderm soon appears between the ectoderm and endoderm. So these three layers gives rise to all tissues or organs in adults. ಈ ಮೂರು ಲೇಯರ್ಸು ಎಲ್ಲ ರೀತಿಯ ಟಿಶ್ಯೂಸನ್ನು ಮತ್ತು ಆರ್ಗನ್ಸನ್ನು ಕೊಡುತ್ತೆ. ಸೊ ವಾಟ್ ಇಸ್ ದಿಸ್ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ದೀಸ್ ತ್ರೀ ಲೇಯರ್ಸ್, ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಗ್ಯಾಸ್ಟ್ರುಲೇಷನ್. ಅದನ್ನ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇಟ್ ನೀಡ್ ಟು ಬಿ ಮೆನ್ಷನ್ಡ್ ಹಿಯರ್ ದಟ್ ದಿ ಇನ್ನರ್ ಸೆಲ್ ಮಾಸ್ ಕಂಟೈನ್ ಸರ್ಟನ್ ಸೆಲ್ಸ್ ಕಾಲ್ಡ್ ಆಸ್ ಸ್ಟೆಮ್ ಸೆಲ್ಸ್. ಇನ್ನರ್ ಸೆಲ್ ಮಾಸ್ ಅಂದರೆ ಯಾವುದು, ಎಂಬ್ರಿಯೋಬ್ಲಾಸ್ಟ್. ಎಂಬ್ರಿಯೋಬ್ಲಾಸ್ಟಲ್ಲಿ ಕೆಲವೊಂದು ಸೆಲ್ಸ್ ಇರುತ್ತೆ, ಅವುಗಳನ್ನು ನಾವು ಕರಿತೀವಿ ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಸ್ಟೆಮ್ ಸೆಲ್ಸ್, ರೈಟ್. ಸೊ ಸ್ಟೆಮ್ ಸೆಲ್ಸ್ ವಿಚ್ ಹ್ಯಾವ್ ದಿ ಪೊಟೆನ್ಸಿ to gives rise to all tissues and organs. ಆ ಪೊಟೆನ್ಸಿನ ನಾವೇನಂತ ಕರಿತೀವಪ್ಪ, ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ಟೋಟಿ ಪೊಟೆನ್ಸಿ. ಇನ್ನರ್ ಸೆಲ್ ಮಾಸಲ್ಲಿ ಕೆಲವೊಂದು ಸೆಲ್ಸ್ ಇರ್ತವೆ. ದೋಸ್ ಸೆಲ್ಸ್ ಕ್ಯಾನ್ ಗಿವ್ಸ್ ರೈಸ್ ಟು ಎನಿ ಟೈಪ್ ಆಫ್ ಟಿಶ್ಯೂ ಆರ್ ಎನಿ ಟೈಪ್ ಆಫ್ ಆರ್ಗನ್ ಇನ್ ಅವರ್ ಬಾಡಿ. ಆ್ಯಂಡ್ ವಾಟ್ ಈಸ್ ದಟ್ ಪೊಟೆನ್ಸಿ ಇಸ್ ಕಾಲ್ ಇಟ್ ಆಸ್ ಟೋಟಿ ಪೊಟೆನ್ಸಿ ಅಂತ ನಾವು ಕರಿತೀವಿ. ಆ್ಯಂಡ್ ಅಪ್ ಟು ಹಿಯರ್ ವಿ ಹ್ಯಾವ್ ಸ್ಟಡೀಡ್ ಹೌ ದ ಎಂಬ್ರಿಯೋಜೆನೆಸಿಸ್ ಆ್ಯಂಡ್ ಇಂಪ್ಲಾಂಟೇಷನ್ ಟೇಕ್ಸ್ ಪ್ಲೇಸ್. ಆ್ಯಂಡ್ ಇಲ್ಲಿ ಕೆಲವೊಂದು ಮಿಸ್ಸಿಂಗ್ ಲಿಂಕ್ಸ್ ಇದ್ದಾವೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎಕ್ಸ್ಪ್ಲೈನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಪ್ರೋಸೆಸ್ ಆಫ್ ಗ್ಯಾಸ್ಟ್ರುಲೇಷನ್ ಹೇಗೆ ನಡೆಯುತ್ತೆ, ಆ್ಯಂಡ್ ಹೌ ಮಾರುಲಾ ಡಿಫ್ರೆನ್ಶಿಯೇಟ್ ಇಂಟು ಬ್ಲಾಸ್ಟುಲಾ, ಆ್ಯಂಡ್ ಎಕ್ಸಾಕ್ಟ್ಲಿ ಹೌ ಇಂಪ್ಲಾಂಟೇಷನ್ ಟೇಕ್ಸ್ ಪ್ಲೇಸ್. ಮೂರು ಈವೆಂಟ್ಸನ್ನು ಮತ್ತೆ ನೆಕ್ಸ್ಟ್ ಲೆಕ್ಚರಲ್ಲಿ ಕ್ಲಿಯರ್ ಆಗಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಆ ಮೂರು ಈವೆಂಟ್ಸ್ ಅಂದರೆ, ಸೊ ದ ತ್ರೀ ಈವೆಂಟ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಲೆಕ್ಚರ್. ಒಂದು, ಹೌ ಮಾರುಲಾ is differentiated into blastocyst. This event, what is this event is called as blastulation, right. And after the formation of blastocyst, how blastocyst attached to the endometrium, that event is called as implantation, right. So blastulation one event, next implantation. And how this blastocyst after implantation it develops into gastrula. What is this event is called it as gastrulation, right. So ee mooru events anna, blastulation, implantation and gastrulation, ಈ ಮೂರು ಈವೆಂಟ್ಸ್ಗೆ ರಿಲೇಟೆಡ್ ಆಗಿ ಒಂದು ವಿಡಿಯೋನ ನೆಕ್ಸ್ಟ್ ಲೆಕ್ಚರಲ್ಲಿ ರಿಲೀಸ್ ಮಾಡ್ತೀನಿ ಇನ್ ಡೀಟೈಲ್. ಬಟ್ ನಿಮ್ಮ ಪ್ರಿಸ್ಕ್ರೈಬ್ಡ್ ಬುಕ್ಕಲ್ಲಿ ಇದನ್ನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿಲ್ಲ. ದಟ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಆ್ಯಂಡ್ ಅಪ್ ಟು ಹಿಯರ್ ವಾಟ್ ವಿ ಹ್ಯಾವ್ ಸ್ಟಡೀಡ್, ಹೌ ದ ಝೈಗೋಟ್ ಗ್ರ್ಯಾಜುಲಿ ಡೆವಲಪ್ಸ್ ಇನ್ ಟು ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಂಬ್ರಿಯೋ ಆ್ಯಂಡ್ ಹೌ ಇಟ್ ಈಸ್ ಅಟ್ಯಾಚ್ಡ್ ಅನ್ನೋದನ್ನು ನಿಮ್ಮ NCERT ಲೆವೆಲ್ಗೆ ಸ್ಟಡಿ ಮಾಡಿದ್ದೀವಿ. ಬಟ್ ಇನ್ನು ಸ್ವಲ್ಪ ಡೆಪ್ತಲ್ಲಿ ನೆಕ್ಸ್ಟ್ ಲೆಕ್ಚರಲ್ಲಿ ಬ್ಲಾಸ್ಟುಲೇಷನ್, ಇಂಪ್ಲಾಂಟೇಷನ್ ಆ್ಯಂಡ್ ಗ್ಯಾಸ್ಟ್ರುಲೇಷನ್ನ ಸ್ಟಡಿ ಮಾಡೋಣ, ರೈಟ್. ಐ ಹೋಪ್ ದಿಸ್ all this clear your some concepts related to your NCERT textbook, right. Thank you.